ಅತ್ತೆ ಕೊಡಿ, ನಾನೇ ಕೊಟ್ಬಿಟ್ಟು ಬರ್ತೀನಿ. ಏ ಬ್ಯಾಡ ಬಿಡವ, ನಾನೇ ಕೊಡ್ತೀನಿ. ಅಪ್ರೂಪಕ್ಕೆ ಬಂದಿದ್ದು ನಿನ್ನ ಕೈಲಿ ಕೆಲಸ ಮಾಡ್ಸೋಕ್ಕಾಯ್ತದ? ನಾನು ಕೊಟ್ಬಿಟ್ಟು ಬರ್ತೀನಿ ಇರು. ಚಿಕ್ಕಿ ಯಾರು ಇವರು? ಏ ಇದೇನವ್ವ ಹಿಂಗೆ ಕೇಳ್ತಿ? ನಮ್ಮ ಅಣ್ಣನ ಮಗಳು ಐಶು ಅಲ್ವೇ? ನೀನು ಚಿಕ್ಕ ವಯಸ್ಸಿನಾಗ ನೋಡಿದ್ದು, ನಿಂಗೆ ಗೊತ್ತಿಲ್ಲ, ಮರ್ತುಬಿಟ್ಟಿದ್ಯಾ ಅಷ್ಟೇ. ಐಶು ಇವಳು ಯಾರು ಅನ್ಕಂಡೆ? ನಿಮ್ಮ ಮಾವ ಇಲ್ವೇ, ಅವ್ರ ಅಣ್ಣನ ಮಗಳು ಶ್ರಾವಣಿ ಅಂತ. ನೀವಿಬ್ರು ಚಿಕ್ಕ ವಯಸ್ಸಿನಾಗ ನೋಡಿದ್ದೀರಾ ಒಬ್ರನ್ನೊಬ್ರನ್ನ, ಈಗ ಮರ್ತ್ಕೊಬಿಟ್ಟಿದ್ದೀರಾ. ಹಾಯ್ ಐಶು. ಹಾಯ್. ಸರಿ, ನಾನು ಇದನ್ನು ಅವ್ರು ಕೊಟ್ಬಿಟ್ಟು ಬರ್ತೀನಿ. ನಿಮಗೆ ಅಲ್ಲಿ ಮಡಗಿದ್ದೀನಿ ನೋಡಿರಿ, ತಗೊಂಡು ಇಬ್ರು ಕುಡೀರಿ ಜ್ಯೂಸ್ನ, ಆಯಿತಾ? ಸರಿ ಚಿಕ್ಕಿ, ನಾವು ಜ್ಯೂಸ್ ಕೊಟ್ಬಿಟ್ಟು ಮೇಲ್ಗಡೆ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಐಶುನ, ಆಯಿತಾ? ಹ್ಞೂ ಸರಿ ಕಣವ್ವ, ಆಯಿತು. ನೀವು ಅಲ್ಲಿರ್ರಿ ರೂಮಗೆ, ನಾನು ಆಮೇಲೆ ಕರಿತೀನಿ. ಐಶು ಜ್ಯೂಸ್ ಕೊಡಿ, ಮೇಲ್ಗಡೆ ರೂಮ್ಗೆ ಹೋಗೋಣ. ಸರಿ ಆಯಿತು, ತಗೋ ನಿನಗೆ. ಥ್ಯಾಂಕ್ಸ್. ಸರಿ ಬಾ, ಮೇಲೆ ಹೋಗೋಣ. ಸರಿ ನಡಿ ಹೋಗೋಣ. ಇದೆಯಾ ರೂಮ್ ಗೊತ್ತಾ? ಗೊತ್ತು, ಇದು ದೊಡ್ಡ ಮಾವನ ರೂಮ್ ಅಲ್ವಾ? ಹೌದು, ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಸರಿ ಬಾ, ನೆಕ್ಸ್ಟು ಅರುಣಣ್ಣನ ರೂಮ್ ಕರ್ಕೊಂಡು ಹೋಗ್ತೀನಿ. ಚಿಕ್ಕ ಮಾವನ ರೂಮ್ಗಾ? ನಡಿ ಹೋಗೋಣ. ಇದೇನಾ ಚಿಕ್ಕ ಮಾವನ ರೂಮು? ಹ್ಞೂ ಇದೆ. ಯಾಕೆ ನೀನು ಯಾವತ್ತೂ ಬಂದಿಲ್ವಾ? ನೋಡಿಲ್ವಾ ನೀನು ಮನೇನ? ಮನೆ ಎಲ್ಲ ನೋಡಿದ್ದೀನಿ, ಆದರೆ ಚಿಕ್ಕ ಮಾವನ ರೂಮ್ಗೆ ಯಾವತ್ತೂ ಬಂದಿರಲಿಲ್ಲ ನಾನು. ಅತ್ತೆ ಮಾವನ ರೂಮಿಗೆ ಮಾತ್ರ ಹೋಗಿದ್ದೆ, ಅದಕ್ಕೆ ಕೇಳಿದೆ. ನನಗಂತೂ ಅರುಣಣ್ಣನ ರೂಮ್ ಅಂದರೆ ತುಂಬ ಇಷ್ಟ. ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾನೆ. ನಮ್ಮಣ್ಣನೂ ಇದ್ದಾನೆ ಶರಣ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಬಿಸಾಕಿರ್ತಾನೆ. ವೇಸ್ಟ್ ಬಾಡಿ ಅವನೊಬ್ಬ. ಏಯ್, ಯಾರಿಗೆ ಬೈತಾ ಇದ್ದೆ ನೀನು? ನಾನು ಎಲ್ಲಿ ಬೈದೆ? ನಾನು ಯಾರಿಗೂ ಬೈದಿಲ್ವಲ್ಲ, ನಿನಗೆ ಯಾಕೆ ಹಂಗೆ ಕೇಳಿಸ್ತು? ಏಯ್, ನಾನು ಕೇಳಿಸ್ಕೊಂಡೆ. ಏನೋ ವೇಸ್ಟ್ ಬಾಡಿ ಅಂತ ಏನೋ ಬೈತಾ ಇದ್ದೆ. ಯಾರಿಗೆ ಬೈತಾ ಇದ್ದಿದ್ದು? ಓ ಕೇಳಿಸ್ಕೊಂಡಾ? ಅದೇನಿಲ್ಲ, ನಮ್ಮ ಅಣ್ಣ ಶರಣನ್ಗೆ ವೇಸ್ಟ್ ಬಾಡಿ ಅಂತ ಬೈತಾ ಇದ್ದೆ. ನಿಮ್ಮ ಅಣ್ಣ ಶರಣಂಗ? ಏಯ್, ನನಗೆ ಬೈತಾ ಇದ್ದ ನೀನು? ಎಷ್ಟು ಕೊಬ್ಬು ನಿನಗೆ? ಏ ಹೋಗೋ ಇಡಿಯಟ್, ಸುಮ್ಮನೆ ಆದರೂ ಜಗಳಕ್ಕೆ ಬರ್ತಾನೆ. ಅಪ್ಪನಿಗೆ ಹೇಳ್ಬೇಕಾ? ನೀನು ಯಾಕೆ ನಾನು ಬೈತಾ ಇದ್ದೆ? ಅದು ಐಶು ಮುಂದೆ ಅವ್ರೇನು ಅನ್ಕೊಳ್ಳಲ್ಲ ಹೇಳು? ಐಶು ಏನು ಅನ್ಕೊಳ್ಳಲ್ಲ, ನೀನು ಹೋಗು. ನಿನಗೇನಿಲ್ಲ ಕೆಲಸ? ನಾವಿಬ್ರು ಏನೋ ಫ್ರೆಂಡ್ಸು ಮಾತಾಡ್ತಾ ಇದ್ವಿ, ನಿನಗೇನಿಲ್ಲಿ? ಹೋಗಿಲ್ಲಿಂದ. ಅಯ್ಯೋ, ನನಗೂ ಇಲ್ಲಿ ಯಾರು ಇನ್ನೂ ಫ್ರೆಂಡ್ಸ್ ಇಲ್ಲ ಕಣೆ, ಅದಕ್ಕೆ ನಾನು ಐಶುನು ಫ್ರೆಂಡ್ ಮಾಡ್ಕೊಳೋಣ ಅಂತ ಬಂದೆ. ನೀನು ನೋಡಿದ್ರೆ ಹಿಂಗೆ ಆಡ್ತಿಲ್ಲ. ಏಯ್, ಹುಡುಗಿರ ಹತ್ರ ಏನೋ ಫ್ರೆಂಡ್ಶಿಪ್ ನಿಂದು? ಹೋಗೋ ಇಲ್ಲಿಂದ. ನಾವೇನೋ ಹುಡುಗಿರು ಮಾತಾಡ್ಕೊತಾ ಇರ್ತೀವಿ, ಬಂದ್ಬಿಡ್ತಾನೆ ಮಧ್ಯಕ್ಕೆ. ಏಯ್, ಮೋರ್ ದ್ಯಾನ್ ನಾವೆಲ್ಲ ಕಸಿನ್ಸು, ಫ್ರೆಂಡ್ಸ್ ಆಗಿ ಮಾತಾಡೋದ್ರಲ್ಲಿ ಏನು ತಪ್ಪಿದೆ? ನೀನು ಒಳ್ಳೆ ಅದೇನು ಹುಡುಗ ಹುಡುಗಿ, ಯಾವ ಕಾಲದಲ್ಲಿದೆಯಾ ನೀನಿನ್ನು? ಹಲೋ, ನನಗೂ ಅದೆಲ್ಲ ಗೊತ್ತಿದೆ. ನಾವೇನೋ ಇಲ್ಲಿ ಹುಡುಗಿರು ಪರ್ಸ್ನಲಾಗಿ ಮಾತಾಡ್ಕೊತಾ ಇದ್ವಿ. ನೀನು ಏನಕ್ಕೆ ಬಂದೆ ಇವಾಗ ಮಧ್ಯಕ್ಕೆ? ನಾವೇನಾದರೂ ನಿನ್ನ ರೂಮಿಗೆ ಬಂದಿದ್ದೀವಾ? ನಾವು ಬಂದಿರೋದು ಅರುಣನ ರೂಮಲ್ಲಿ. ನಾವು ಅರುಣನ ರೂಮಲ್ಲಿ ಏನು ಬೇಕಾದ್ರೂ ಮಾಡ್ಕೊತಾ ಇದ್ದೀವಿ. ನಿನಗೇನಕ್ಕೆ? ನೀನು ಹೋಗಿಲ್ಲಿಂದ. ನಾನೇನೋ ಮಾತಾಡಿಸ್ಕೊಂಡು ಕಾಳು ಹಾಕೋಣ ಐಶುಗೆ ಅಂತ ಬಂದರೆ ಇವಳು ಸೀರಿಯಸ್ ಆಗಿ ಮಾತಾಡಿ ನಾನು ಓಡಿಸ್ತಾ ಇದ್ದಾಳಲ್ಲ, ಏನು ಮಾಡೋದು? ಮಾಡ್ತೀನಿರು. ಐಶು ಅವರೇ, ನಾನೇನಾದರೂ ಇಲ್ಲಿದ್ರೆ ನಿಮಗೆ ಬೇಜಾರಾಗುತ್ತಾ? ಏನಾದರೂ ತೊಂದರೆ ಆಗುತ್ತಾ ಹೇಳಿ? ಚಾಚೆ ಹಾಗೇನಿಲ್ಲ, ಆದರೆ ಚಿಕ್ಕ ಮಾವ ಬಂದರೆ ಏನಾದರೂ ಅನ್ಕೋತಾರೇನೋ. ನಾವು ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಅವ್ರ ರೂಮಿಗೆ ಬಂದುಬಿಟ್ಟಿದ್ದೀವಿ. ಏನಾದರೂ ಅನ್ಕೋತಾರ, ಬೇಜಾರು ಮಾಡ್ಕೋತಾರೇನೋ? ಖಂಡಿತವಾಗ್ಲೂ ಇಲ್ಲ, ನಾನು ಆ ಥರ ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ಆ ಥರ ಪರ್ಸ್ನಲ್ ಥಿಂಗ್ಸು, ಪರ್ಸ್ನಲ್ ಮ್ಯಾಟರ್ಸು ಏನೂ ಇಲ್ಲ ಈ ರೂಮಲ್ಲಿ. ನೀನೇನು ಹಾಗೆಲ್ಲ ಅನ್ಕೋಬೇಡ. ಓ ಮಾವ ಬಂದ್ಬಿಟ್ರಾ? ಈಗ ಬಂದ್ರಾ ಮಾವ? ಹೋಗ್ಬಿಟ್ಟಿದ್ರಿ, ಮನೇಲಿ ಇರಲಿಲ್ಲ? ಇವಳು ಯಾಕೆ ಅವ್ನು ಬಂದಿದ್ದ ತಕ್ಷಣ ಹಿಂಗೆ ನೋಲಿತಿದ್ದಾಳೆ? ನನಗ್ಯಾಕೋ ಇದು ಇಷ್ಟ ಆಗ್ತಿಲ್ಲ. ಇಷ್ಟೊತ್ತು ಚೆನ್ನಾಗೇ ಇದ್ಲಲ್ಲ ಇವಳು, ಈಗ ಯಾಕೆ ಹಿಂಗೆ ಆಡ್ತಾವಳೆ? ನಾನು ರೈಸ್ ಮಿಲ್ ಹತ್ರ ಇದ್ದೆ. ನೀನು ಯಾವಾಗ ಬಂದೆ? ಎಷ್ಟೊತ್ತಾಯ್ತು ಬಂದು? ನಾನು ಆವಾಗಲೇ ಬಂದೆ ಮಾವ, ಅಪ್ಪ ಕೆಳಗಡೆನೇ ಇದ್ರಲ್ಲ. ಹಾಂ, ಮಾತಾಡ್ಸ್ಕೊಂಡೆ ಬಂದೆ. ಮತ್ತೆ ಚೆನ್ನಾಗಿದ್ಯಾ? ಹಾಂ ಮಾವ, ಚೆನ್ನಾಗಿದ್ದೀನಿ. ಮತ್ತು ನಾವು ಬಂದಿದ್ದ ವಿಷಯ ಏನಂದರೆ, ಹಾಂ, ಮಾವ ಹೇಳಿದರು ಏನೋ ದೇವ್ರ ಸೇವೆ ಇದೆ ಬರಬೇಕು ಅಂತ ಹೇಳಿದರು. ಹ್ಞೂ ಮಾವ, ಅಪ್ಪ ಇಲ್ಲಿಗೆ ಹೇಳೋಕ್ಕೆ ಅಂತಲೇ ಹೊರಟಿದ್ರು. ಜೊತೇಲಿ ನನಗೆ ಇವತ್ತು ರಜಾ ಇತ್ತು, ಅದಕ್ಕೆ ನಾನು ಬರ್ತೀನಿ ಅಪ್ಪ ಅಂತ ಹೇಳಿ ಬಂದೆ. ಒಳ್ಳೆ ಕೆಲಸ ಮಾಡಿದೆ, ಹೆಂಗಾದರೂ ಬಂದಲ್ಲ ನಮ್ಮ ಮನೆಗೆ. ಏನು ಮಾವ, ಮೊದಲನೇ ಸತಿ ಬಂದಿರೋ ಹಾಗೆ ಕೇಳ್ತಿದ್ಯಲ್ಲ? ನಾನು ಎಷ್ಟೊಂದು ಸತಿ ಬಂದಿದ್ದೀನಿ. ಹಾಂ ಬಂದಿದ್ಯೇನೋ, ಆದರೆ ನಾನು ಅವಾಗ ಇರ್ತಿರ್ಲಿಲ್ವಲ್ಲ,
ನಾನು ಹಾಸ್ಟೆಲಲ್ಲಿದ್ದೆ, ಅದಕ್ಕೆ ಗೊತ್ತಿಲ್ಲ ಅಷ್ಟೇ. ನಾನು ಬಂದಮೇಲೆ ನೀನು ಮೊದಲನೇ ಸತಿನೇ ಬಂದಿರೋದು. ಹಾಂ ಮಾವ, ಅದೇನೋ ನಿಜನೇ. ಹೌದು, ನೀವಿಬ್ರು ಯಾಕೆ ಹೀಗೆ ನಿಂತಿದ್ದೀರಾ ಬಾಯ್ ಬಿಟ್ಕೊಂಡು? ಏನಾಯ್ತು ನಿಮಗೆ? ಏನಿಲ್ಲ ಸುಮ್ಮನೆ ನಿಂತ್ಕೊಂಡ್ವಿ ಅಷ್ಟೇ. ನೀವಿಬ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ನಾವು ಸುಮ್ಮನೆ ನಿಂತ್ಕೊಂಡ್ವಿ. ಹಾಂ, ಅಷ್ಟೇ. ಹ್ಞೂ, ಸರಿ. ಮತ್ತೆ ಇನ್ನೇನು ಐಶು ಸಮಾಚಾರ? ಇನ್ನೇನು ಇಲ್ಲ ಮಾವ, ಎಲ್ಲ ನೀವೇ ಹೇಳಬೇಕು. ಅಂದಂಗೆ ಇವರಿಬ್ರು ಯಾರು ಅಂತ ಗೊತ್ತಾಯ್ತಾ? ಇವನು ನಮ್ಮಣ್ಣ, ನಮ್ಮ ದೊಡ್ಡಪ್ಪನ ಮಗ ಶರಣ. ಇವಳು ನನ್ನ ತಂಗಿ, ನಮ್ಮ ದೊಡ್ಡಪ್ಪನ ಮಗಳೇ ಶ್ರಾವಣಿ ಅಂತ. ಹಾಂ, ಅತ್ತೆ ಹೇಳಿದ್ರು ಮಾವ, ಗೊತ್ತಾಯ್ತು. ಹೌದು, ನಾನು ಬಂದಾಗ ನೀವಿಬ್ರು ಯಾಕೋ ಜಗಳ ಕಾಯ್ತಾ ಇದ್ರಲ್ಲ, ಯಾಕೆ? ಓ, ನೀವು ಆವಾಗಲೇ ಬಂದ್ರ ಮಾವ? ಹಾಂ, ನಾನು ಆವಾಗಲೇ ಬಂದೆ, ಆದರೆ ರೂಮ್ ಹತ್ರ ಇರಲಿಲ್ಲ. ಇವರಿಬ್ರು ಜಗಳ ಆಡ್ತಾ ಇದ್ದಿದ್ದು ಕೆಳಗಡೆವರೆಗೂ ಕೇಳಿಸ್ತಾ ಇತ್ತು. ಹಾಗಿದ್ರೆ ಪರಿಚಯ ಆಗಿದ್ರೆ ಇವ್ರನ್ನ ಕರಿಯಲ್ಲ, ಅವ್ರನ್ನೂ ಕರ್ಕೊಂಡು ಬರ್ತೀನಿ. ಹಾಂ ಹೌದು ಮಾವ, ನಾನು ಮರ್ತೇ ಹೋಗಿದ್ದೆ. ಇವ್ರು ಜಗಳ ಆಡ್ತಾ ಇದ್ರು, ನಾನು ಅವ್ರನ್ನ ಕರೆಯೋದೇ ಮರ್ತೋಗ್ಬಿಟ್ಟಿದ್ದೆ. ಸಾರಿ, ಏನು ಬೇಜಾರು ಮಾಡ್ಕೊಂಡ್ಬೇಡಿ. ನಮ್ಮನೇಲಿ ಸೇವೆ ಮಾಡ್ತಿದ್ದಾರೆ. ನೀವಿಬ್ಬರು ಅಣ್ಣ ಮಾವನ ಜೊತೆಗೆ ಬರಬೇಕು, ಮಿಸ್ ಮಾಡದೆ ಬರಬೇಕು. ಲೇಟಾಗಿ ಕರಿತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವಿಬ್ಬರು ಬರಲೇಬೇಕು. ನೀವು ಬರಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಪ್ಲೀಸ್. ಅಯ್ಯೋ, ನೀವು ಇಷ್ಟೊಂದು ಫೋರ್ಸ್ ಮಾಡಿ ಕೇಳಬೇಕಾ? ನೀವು ಕರೆಯೋದೆಚ್ಚ, ನಾವು ಬರೋದೆಚ್ಚ. ಖಂಡಿತವಾಗ್ಲೂ ಮಿಸ್ ಮಾಡದೆ ಬರ್ತೀವಿ. ನಾನಂತೂ ಬಂದೇ ಬರ್ತೀನಿ, ಓಕೆನಾ? ಓಕೆ, ಥ್ಯಾಂಕ್ಸ್. ಶ್ರಾವಣಿ, ನೀನೇನು ಹೇಳೇ ಇಲ್ಲ. ನಾನು ಬರ್ತೀನಿ, ಅದರಲ್ಲೇನಿದೆ, ಖಂಡಿತವಾಗ್ಲೂ ಬರ್ತೀನಿ. ತುಂಬ ಥ್ಯಾಂಕ್ಸ್, ನೀವಿಬ್ಬರು ಬರ್ತೀನಿ ಅಂತ ಹೇಳಿದ್ದಕ್ಕೆ. ಇಬ್ಬರು ಬನ್ನಿ, ನಮ್ಮೂರನ್ನು ನೋಡ್ಕೊಂಡು ಬರ್ಬೋದು. ನೀವು ಬರೀ ಸಿಟಿಗಳನ್ನೇ ನೋಡಿರ್ತೀರಾ, ಬಿಟ್ಟರೆ ಈ ಹಳ್ಳಿನ ಬಂದಾಗಲಿಂದ ನೋಡಿರ್ತೀರಾ. ನಮ್ಮೂರನ್ನು ನೋಡ್ಕೊಂಡು ಬರ್ಬೋದು. ನಮ್ಮೂರು ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ. ಬನ್ನಿ, ನಿಮಗೂ ತುಂಬ ಚೆನ್ನಾಗಿ ಅನಿಸುತ್ತೆ, ಮತ್ತು ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಆಮೇಲೆ ಅವತ್ತೇ ಬರೋ ಹಾಗಿಲ್ಲ, ಒಂದಿನ ಮುಂಚೆನೇ ಬರಬೇಕು. ಮಾವ, ಒಂದಿನ ಮುಂಚೆನೇ ಕರ್ಕೊಂಡು ಬನ್ನಿ. ನಮ್ಮೂರು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ. ನೀವು ನೋಡಿಲ್ಲ ಅಲ್ವಾ? ನೀವು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ನೋಡಿರೋದು. ಬನ್ನಿ, ಹೋಗಿ ಬರೋಣ. ಆ ಬೆಟ್ಟದ ಮೇಲೆ ಇದೆಯಲ್ಲ ದೇವಸ್ಥಾನ, ಅಲ್ಲಿಗೆ. ಓಕೆನಾ? ಹಾಂ, ಬೆಟ್ಟದ ಮೇಲಿರೋ ದೇವಸ್ಥಾನ ಅಂದರೆ ಅದೇ ತಿಮ್ಮಪ್ಪನ ದೇವಸ್ಥಾನ, ಬೇವೂರು ಅಂತ ಕರೀತಾರಲ್ಲ, ಅದು ತಾನೇ? ನಾನು ಅಲ್ಲಿಗೆ ತುಂಬ ದಿನ ಆಯಿತು ಹೋಗಿ. ಯಾವಾಗಲೂ ಚಿಕ್ಕ ವಯಸ್ಸಿನಲ್ಲಿ ಜಾತ್ರೆಯಲ್ಲಿ ಹೋಗಿದ್ದಿದ್ದು. ನೀನು ಬಂದಿದ್ದೆ ಆವಾಗ, ಮತ್ತೆ ಹೋಗಿಲ್ಲ. ಜಾತ್ರೆ ಏನಾದರೂ ನಡೆಯುತ್ತಾ? ಯಾವಾಗದು ಜಾತ್ರೆ? ಓ, ಆ ಜಾತ್ರೆ ಈಗಲ್ಲ ಮಾವ. ಆ ಜಾತ್ರೆ ಆಗೋದು ದಸರಾ ಟೈಮ್ನಲ್ಲಿ. ಓ, ಸರಿ. ಹಾಗಿದ್ರೆ ಬಂದರೆ ಹೋಗಿ ನೋಡ್ಕೊಂಡು ಬರ್ಬೋದಲ್ವಾ? ಹಾಂ, ನೋಡ್ಕೊಂಡು ಬರ್ಬೋದು. ಗಾಡಿನೇ ಹೋಗುತ್ತೆ, ಕಾರು ಹೋಗುತ್ತೆ ಅಲ್ಲಿಗೆ. ಮತ್ತು ಕಲ್ಯಾಣಿ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಈಗೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಸರಿ, ಹಾಗಿದ್ರೆ ಒಂದಿನ ಮುಂಚೆನೇ ಬರ್ತೀವಿ. ನಮಗೆ ನಿಮ್ಮ ತೋಟ, ಊರು, ಅದು ಯಾವುದೋ ಬೆಟ್ಟದ ದೇವಸ್ಥಾನ ಅಂತ ಎಲ್ಲ ಹೇಳಿದ್ರಲ್ಲ, ನಮಗೆಲ್ಲನೂ ತೋರಿಸ್ಬೇಕು. ನೀವೇ ಜೊತೆಲಿ ಬಂದು ತೋರಿಸ್ಬೇಕು. ಸರಿ, ನಾನೇ ಜೊತೆನಲ್ಲಿ ಬಂದು ಎಲ್ಲನೂ ತೋರಿಸ್ತೀನಿ, ಓಕೆನಾ? ಆಹಾ, ತಂಗಿ ಅಂದರೆ ಹೀಗಿರಬೇಕು. ಸೂಪರ್ ಕಣೆ ಶ್ರಾವಣಿ ನೀನು. ಸರಿ, ನಾನಿನ್ನು ಹೊರಡ್ತೀನಿ. ಅಪ್ಪ ಕಾಯ್ತಾ ಇರ್ತಾರೆ ಕೆಳಗಡೆ. ಹೇ, ಇಷ್ಟು ಬೇಗನಾ? ಇನ್ನು ಸ್ವಲ್ಪ ಹೊತ್ತಿರು. ನಾನು ಈಗ ತಾನೇ ಬಂದಿದ್ದೀನಿ, ಆಗಲೇ ಹೊಡ್ತೀನಿ ಅಂತಿದ್ದಿಲ್ಲ. ಅಯ್ಯೋ ಇಲ್ಲ ಮಾವ, ಅಪ್ಪ ಇನ್ನೂ ಯಾರ್ಯಾರಿಗೋ ಹೇಳಬೇಕಂತೆ, ಅದಕ್ಕೆ ಬೇಗ ಹೊರಡಮ್ಮ ಅಂತ ಹೇಳ್ತಾ ಇದ್ರು ಆಗ್ಲೇ. ಅದಕ್ಕೆ ಕಾಯ್ತಾ ಇರ್ತಾರೇನೋ. ಆದರೂ ಅಪರೂಪಕ್ಕೆ ಬಂದಿದ್ಯಾ, ಇವತ್ತಿಲ್ಲೇ ಇರ್ಬೋದಲ್ಲ? ಅಯ್ಯೋ ಮಾವ, ಬೇರೆ ಟೈಮ್ ಆದರೆ ಒಂಥರ. ಈಗ ಮನೇಲಿ ಈ ಥರ ಸೇವೆ ಎಲ್ಲ ಇಟ್ಕೊಂಡು ನಾನು ಇಲ್ಲಿ ಸೇರ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಅಮ್ಮಂಗೆ ನಾನಿದ್ರೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಅಷ್ಟೇ. ಹೌದು ಐಶು, ಇವತ್ತಿಲ್ಲಿ ಒಂದು ದಿವಸ ಇಲ್ಲೇ ಇರ್ಬೋದಾಗಿತ್ತು ನೀವು. ಇವನು ಯಾಕೆ ಹಿಂಗೆ ಜೊಲ್ಲನ್ ಮಗನ ಥರ ಆಡ್ತಿದ್ದಾನೆ, ಈಡಿಯಟ್. ಸಾರಿ, ಈಗಾಗಲ್ಲ. ನೀವೇ ನಮ್ಮ ಊರಿಗೆ ಬರ್ತೀರಲ್ವಾ, ಬಿಡಿ, ಅಲ್ಲಿ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆದರೂ ಐಶು, ಪ್ಲೀಸ್ ಮಾವ, ಮತ್ತೊಂದು ಸಾರಿ ಯಾವಾಗಲಾದರೂ ಬರ್ತೀನಿ. ಸರಿ ಆಯಿತು. ಸರಿ, ನಡೀರಿ ಹೋಗೋಣ. ಹಾಂ, ಬನ್ನಿ ಕೆಳಗಡೆ ಹೋಗೋಣ. ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಲು. ಇವರಿಬ್ರು ಬೇರೆ ಇಲ್ಲೇ ನಿಂತಿದ್ರು. ನಾನು ಏನು ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ, ಹೊಟ್ಟೆ ಹೋಗ್ಬಿಟ್ಲಲ್ಲ. ಯಾಕೆ ಮಾವ, ಬೇಜಾರು ಮಾಡ್ಕೊಂಡಿದ್ದೀರಾ? ಹೇ ಐಶು, ನೀನಿನ್ನ ಹೋಗಿಲ್ವಾ? ಹೋಗ್ಬಿಟ್ಟೇನೋ ಅಂದ್ಕೊಂಡೆ. ಇನ್ನೂ ಇಲ್ಲ, ಅವರಿಬ್ರು ಕೆಳಗಡೆ ಕಳಿಸ್ಬಿಟ್ಟು ಬಂದೆ. ಯಾಕೆ ಹೀಗೆ ಮುಖ ಮಾಡ್ಕೊಂಡು ನಿಂತಿದ್ದೀರಾ? ಬೇಜಾರು ಮಾಡ್ಕೊಂಡಂಗಿದೆಯಲ್ಲ. ಮತ್ತೆ ಅವರಿಬ್ರು ಇದ್ರು, ಏನೂ ಮಾತಾಡೋಕ್ಕೆ ಆಗಲಿಲ್ಲ. ನೀನು ಬೇರೆ ಹೊರಟ್ಬಿಟ್ಟಲ್ಲ, ಅದಕ್ಕೆ ಬೇಜಾರಾಯಿತು. ಮಾವ, ಫೋನ್ನಲ್ಲಿ ಅಷ್ಟು ಮಾತಾಡ್ತೀವಿ, ತಿರ್ಗಾ ಏನೂ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಹಾಂ, ಫೋನಲ್ಲಿ ಮಾತಾಡ್ತೀವಿ, ಆದರೆ ಮನೆಗೆ ಬಂದಾಗ ಏನೂ ಮಾತಾಡೋಕ್ಕಾಗಲಿಲ್ಲ ಅಂದರೆ ಬೇಜಾರಾಗಲ್ವಾ? ಸರಿ ಮಾವ, ಹೋಗಲಿ ಬಿಡಿ. ನಾನಿಲ್ಲಿ ತುಂಬ ಹೊತ್ತಿರೋಕ್ಕಾಗಲ್ಲ.
ನೀವು ಬೇಜಾರು ಮಾಡ್ಕೊಂಡಿರ್ತೀರ ಅಂತ ಗೊತ್ತು, ಅದಕ್ಕೇ ಹೋದವಳು ಮತ್ತೆ ವಾಪಸ್ ಬಂದೆ. ಮತ್ತು ಅಪ್ಪ ಕಾಯ್ತಾ ಇರ್ತಾರೆ. ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ಊರಿಗೆ ಬರ್ತಿರಲ್ಲ, ಬನ್ನಿ. ಆವಾಗಲೇ ಬೆಟ್ಟ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಕಳಿಬೋದು. ನಾನಿನ್ನು ಬರ್ತೀನಿ. ಹೋಗ್ಲೇಬೇಕಾ ಐಶು? ಹಾಂ, ಮತ್ತೆ ಇನ್ನೂ ಇಲ್ಲೇ ಇರೋ ಟೈಮ್ ಬಂದಿಲ್ಲ ಮಾವ. ನಾನಿನ್ನು ಬರ್ತೀನಿ. ಸರಿ ಆಯಿತು. ಸರಿ ಬನ್ನಿ ಕೆಳಗಡೆ. ನಾನು ಕಳ್ಸ್ಕೊಡಕ್ಕೆ ಬರಲ್ವಾ? ಸರಿ ಬರ್ತೀನಿ, ನೀನು ಹೋಗಿರು. ಸರಿ ಮಾವ, ನಾನು ಹೋಗಿರ್ತೀನಿ, ಬೇಗ ಬನ್ನಿ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.